ಕಾರಣಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಅವರೇ ಹೇಳಿದರು. ಮತ್ತು ಗೂಡು ಕಟ್ಟಿದರೆ ಹಿಡಿಯಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ. ಅಲ್ಲಿ ಗೂಡು ಎಲ್ಲ ಚೆಕ್ ಮಾಡಿದೆ, ಗೂಡು ಕಟ್ಟಿರಲಿಲ್ಲ. ಈಗ ಗೂಡು ಕಟ್ಟಕ್ಕೆ ಆ ಜಾಗನ ಆಯ್ಕೆ ಮಾಡ್ಕೊಂಡವೆ. ಆ ಕಾರಣಕ್ಕೆ ಅದಕ್ಕೆಲ್ಲಿ ಅನುಗುಣವಾಗುವಂಥ ಪ್ರದೇಶನ ಹುಡ್ಕೊಂಡು ನಾನು ಈ ತೊಗೊಂಬಂದಿದ್ದೀನಿ. ಆ ಒಂದು ಜಾಗದಿಂದ ಇಲ್ಲಿವರೆಗೆ ಒಂದು 5-6 ಕಿಲೋಮೀಟರ್ ಅಂತರ ಇದೆ ಈ ಜಾಗ. ಇದನ್ನು ಬಿಡ್ತಾ ಇದ್ದೀವಿ. ಇದು ಬಂದು ಗುಡ್ಡ ಪ್ರದೇಶ. ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ, ಆಮೇಲೆ ಗುಡ್ಡ ಪ್ರದೇಶ. ಇದಕ್ಕೆ ಅನುಗುಣವಾಗಂಥ ಸ್ಥಳ ಅಂತ ನಾನು ಅಂದ್ಕೊಂಡು ಇದನ್ನು ಇಲ್ಲಿ ಬಿಡ್ತಾ ಇದ್ದೀನಿ. ಯಾಕಂದರೆ ಹಗಲೊತ್ತು ಬಿಟ್ಟರೆ ಬೇರೆ ಬೇರೆ ಪಕ್ಷಿಗಳಿಗೆ ಆಹಾರ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ರಾತ್ರಿ ವೇಳೆ ನಾನು ಬಿಡ್ತಾ ಇದ್ದೀನಿ. ರಾತ್ರಿ ವೇಳೆ ತುಂಬ ಆಕ್ಟಿವ್ ಇರ್ತವೆ, ತುಂಬ ಆಕ್ಟಿವ್ ಇರ್ತವೆ ಅನ್ನೋ ಕಾರಣಕ್ಕೆ ಇದನ್ನು ರಾತ್ರಿ ವೇಳೆನೇ ಬಿಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಈಗ ಓಹೋ ಇದನ್ನು ಹೇಳಿ ರಾತ್ರಿ ವೇಳೆ ಬಿಡೋದ್ರಿಂದ ತುಂಬ ಇಲ್ಲಿ ಕಣ್ಣು ಸ್ಪಷ್ಟವಾಗಿ ಕಾಣ್ತದೆ ಮತ್ತು ಜಾಗಗಳನ್ನು ಹುಡುಕ್ತವೆ. ನೋಡಿ ಇಲ್ಲಿ ತೋರಿಸಿ, ಇದೆ ಇವತ್ತು ಸಂರಕ್ಷಣೆ ಮಾಡಿದಂಥ ಗೂಬೆಗಳು. ಇದನ್ನು ಕನ್ನಡದಲ್ಲಿ ಕೊಟ್ಟಿಗೆ ಗೂಬೆ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಬರ್ನ್ ಹೋಲ್ ಅಂತ ಕರಿತೀವಿ ಇದನ್ನು. ಇದು ನೋಡಿ, ಇದು ನೋಡ್ತಾ ಇದ್ದೀರಲ್ಲ, ಇದು ಗಂಡು ಮತ್ತು ಇದು ಹೆಣ್ಣು. ಆಗ ತಾನೇ ಆ ಒಂದು ನಾನು ಯಾವ ಜಾಗದಲ್ಲಿ ಇದನ್ನು ಸಂರಕ್ಷಣೆ ಮಾಡಿದೆ ಆ ಜಾಗನ ಆಯ್ಕೆ ಮಾಡ್ಕೊಂಡಿತ್ತು ಆ ಒಂದು ಗೂಡು ಕಟ್ಟಿ ಮರಿ ಮಾಡಲಿಕ್ಕೆ. ಯಾಕಂದರೆ ಈ ಒಂದು ಗೂಬೆಗಳಿಗೆ ಈ ಒಂದು ಜಾಗ, ಈ ಒಂದು ಸಮಯ, ಈ ಒಂದು ತಿಂಗಳಲ್ಲಿ ಇವು ಸಂತಾನ ಕಾಲ ಅಂತ ನಾವು ಕರಿತೀವಿ ಇದನ್ನು. ಈಗ ನಾವು ಬಿಟ್ಟಂಥ ಸ್ಥಳ ಯಾವುದೋ ಒಂದು ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಬಿಡ್ತಾ ಇದ್ದೀನಿ. ಅಲ್ಲಿ ಈಗ ಹೊಸ್ದಾಗಿ ಇವು ಗೂಡು ಕಟ್ಟಿ ಮತ್ತೆ ಅಲ್ಲೇ ಮರಿ ಮಾಡಿ ವಾಸಿಸ್ಬೋದು ಅಂತ ಸೂಕ್ತವಾದ ಸ್ಥಳಕ್ಕೆ ನೋಡಿ ಬಿಡ್ತಾ ಇದ್ದೀನಿ. ಈಗ ಬಾರ 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 ಬಾರವಾಯ್ತು, ಬಾರ ಬಾರ ಕಾಣ್ತಾ ಇದೆಯಾ ಸ್ನೇಹಿತರೆ? ಬಿಟ್ಬಿಡೋಣ ಈಗ, ಆಯ್ತವ, ಹೋಗೋಣ. ಬಿಡ್ತಾ ಇದ್ದೀನಿ ನೋಡಿ. ಈಗ ನೆಲ್ಲೆಲ್ಲ ಕೂರಿಸ್ತೀನಿ, ಹೋಗಂದ. ಬಾಯ್ ಬಾಯ್.